ಹಲೋ ನಮಸ್ಕಾರ. ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ 144 ವರ್ಷಗಳಿಗೊಮ್ಮೆ ಆಗುವಂತಹ ಪೂರ್ಣ ಮಹಾಕುಂಭಮೇಳದ ಹೊತ್ತಿನಲ್ಲಿ ಕೋಟ್ಯಾಂತರ ಭಕ್ತರು ಗಂಗೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ AI ತಂತ್ರಜ್ಞಾನವನ್ನು ಉಪಯೋಗಿಸಿ ನಮ್ಮೆಲ್ಲರನ್ನ ಅಗಲಿರುವಂತಹ ಮಹಾನ್ ಚೇತನರನ್ನ, ಮಹಾನ್ ಸಾಧಕರನ್ನ AI ತಂತ್ರಜ್ಞಾನವನ್ನು ಉಪಯೋಗಿಸಿ ಅವರುಗಳ ಭಾವಚಿತ್ರವನ್ನು ನಿರ್ಮಿಸಿ ಅವರೆಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರುವಂತಹ ರೀತಿಯಲ್ಲಿ ಅವರವರ ಭಾವಚಿತ್ರವನ್ನು ರೂಪಿಸ್ತಾ ಇದ್ದಾರೆ. ಅದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣದ ಬಹುಭಾಷಾ ನಟ ಆಗಿರುವಂತಹ ಪ್ರಕಾಶ್ ರಾಜ್ ಅವರ ಚಿತ್ರವನ್ನು ಕೂಡ, ಯಾಕಂದರೆ ಅವರು ಕೂಡ ಹಿಂದೂ ಅಂತ ನಮ್ಮದೊಂದು ಭಾವನೆ ಇದೆ, ಆ ಕಾರಣದಿಂದ ಅವರು ಕೂಡ ಗಂಗೆಯಲ್ಲಿ ತಾವು ಆಡಿರುವಂಥ ಎಲ್ಲ ಮಾತುಗಳ ವಿಚಾರದಿಂದ ಹಿಡಿದು ಎಲ್ಲ ಪಾಪವನ್ನು ಕಳೆದುಕೊಳ್ಳಲಿ ಅನ್ನೋ ಕಾರಣದಿಂದ ಅವರು ಕೂಡ ಪ್ರಯಾಗ್ರಾಜ್ಗೆ ಬಂದು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಭಾವಿಸಿ ಅವರ ಒಂದು AI ತಂತ್ರಜ್ಞಾನದ ಫೋಟೋವನ್ನು ರಿವೀಲ್ ಮಾಡಿದ್ರು. ಅದು ಕೂಡ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕ್ಯುಲೇಟ್ ಆಯಿತು, ವೈರಲ್ ಕೂಡ ಆಯಿತು. ಬಹುಶಃ ಪ್ರಕಾಶ್ ರಾಜ್ ಅವರು ಲೆಫ್ಟಿಸ್ಟ್ ಆಗಿದ್ದು, ಎಡಚರರೇ ಆಗಿದ್ದು, ಬರೀ ಹಿಂದೂ ಧರ್ಮವನ್ನು, ಕೇಂದ್ರ ಸರ್ಕಾರವನ್ನು, ಮೋದಿಯವರನ್ನ ಬೈತಾ ಇದ್ದಂಥವರಿಗೆ ಬಹುಶಃ ಎಲ್ಲೋ ಜ್ಞಾನೋದಯ ಆಗಿರಬೇಕೇನೋ, ಆದ ಕಾರಣದಿಂದ ಬಂದು ಸ್ನಾನ ಮಾಡಿ ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪರಿಭಾವಿಸಿ, ಕೆಲವರು ಕೆಟ್ಟ ಮೇಲೆ ಯಾರು ಬುದ್ಧಿವಂತ ಅನ್ನೋ ರೀತಿಯಲ್ಲಿ ಒಳ್ಳೇದಾಯ್ತಪ್ಪ ಪ್ರಕಾಶ್ ರಾಜ್ ಅವರು ಮಾಡಿದ್ದು ಅನ್ನೋ ರೀತಿಯಲ್ಲಿ ಸರ್ಕ್ಯುಲೇಟ್ ಮಾಡಿದ್ರು. ಈ ಸರ್ಕ್ಯುಲೇಷನ್ ಅನ್ನ ಮೇಲಾಗಿ ಅಂದ್ರೆ ಫಸ್ಟ್ ರಿವೀಲ್ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಸಾಮಾಜಿಕ ಕಾರ್ಯಕರ್ತ, ಹಿಂದೂ ಪರ ಹೋರಾಟಗಾರರಾದಂತಹ ಪ್ರಖರ ವಾಗ್ಮಿ ಪ್ರಶಾಂತ್ ಸಂಬರ್ಗಿ ಅವರು. ಪ್ರಶಾಂತ್ ಸಂಬರ್ಗಿ ಅವರು ಈ ಒಂದು ಫೋಟೋವನ್ನು, ಪ್ರಕಾಶ್ ರಾಜ್ ಅವರ AI ಒಂದು ಫೋಟೋವನ್ನು ಸರ್ಕ್ಯುಲೇಟ್ ಮಾಡಿದ ಕ್ಷಣದಲ್ಲಿ ಅದು ಇನ್ನೂ ವೈರಲ್ ಆಗಕ್ಕೆ ಶುರುವಾಯಿತು. ಅವರು ಕೂಡ ಏನು ಕೆಟ್ಟದಾಗಿ ಕ್ಯಾಪ್ಷನ್ ಹಾಕಿರಲಿಲ್ಲ, ಹಿಂದೂ ಧರ್ಮದ ವಿಚಾರವಾಗಿ ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಬಳಸಿ ಒಂದು ಕ್ಯಾಪ್ಷನ್ ಹಾಕಿದ್ರು. ಆದರೆ ಪ್ರಕಾಶ್ ರಾಜ್ ಅವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಏಕಾಏಕಿ ಪ್ರಶಾಂತ್ ಸಂಬರ್ಗಿ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಇವರು ಹಿಂದೂ ಧರ್ಮದ ಒಂದು ದೊಡ್ಡ ಆಚರಣೆ, ಹಬ್ಬ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದಾರೆ, ಆದರೆ ಈ ಹಬ್ಬದ ವಿಷಯದಲ್ಲೂ ಕೂಡ ಈ ಥರ ಇನ್ನೊಬ್ಬರನ್ನ ವಿಡಂಬನೆ ಮಾಡ್ತಾ ಇದ್ದಾರೆ, ಈ ಥರ ಒಂದು ಕೀಳಾಗಿ ಕಾಣ್ತಾ ಇದ್ದಾರೆ, ಇದರಲ್ಲೂ ಇವರು ಭಕ್ತಿ ಭಾವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಪ್ರಶಾಂತ್ ಸಂಬರ್ಗಿ ಅವರು ಅವರ ಫೋಟೋವನ್ನು ವೈರಲ್ ಮಾಡಿದ ಕಾರಣಕ್ಕಾಗಿ ಅವರ ಮೇಲೆ ಒಂದು FIR ಹಾಕಿ ಕೇಸ್ ಮಾಡಿಸ್ತಾ ಇದ್ದಾರೆ. ಇದನ್ನು ನಾವು ಯಾವ ರೀತಿ ನೋಡಬೇಕು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ವಿಶ್ವದೆಲ್ಲೆಡೆ ಇದ್ದ ಪ್ರಪಂಚದಾದ್ಯಂತ ಎಲ್ಲ ಭಕ್ತರು ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಇತ್ತೀಚಿನ ತಂತ್ರಜ್ಞಾನದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಪ್ರಭಾವದಲ್ಲಿ ಈ ಥರ AI ವಿಚಾರದಲ್ಲಿ ಏನೇನೋ ನಡೆಯುತ್ತೆ. ಅಂಥದ್ರಲ್ಲಿ ಬಹುಶಃ ಪ್ರಕಾಶ್ ರಾಜ್ ಅವರು ಕೂಡ ಅಲ್ಲಿ ಹೋಗಿ ಮಾಡಿರಬಹುದು ಅನ್ನುವಂಥ ರೀತಿಯಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಇವರ ಒಂದು ಫೋಟೋವನ್ನು ರಿವೀಲ್ ಮಾಡಿದ್ದಾರೆ. ಅದನ್ನೇ ತಪ್ಪು ಅಂತ ನೋಡಿ ಹಿಂದೂ ಪರ ಹೋರಾಟಗಾರರು, ಹಿಂದೂ ಧರ್ಮ ಅಂದರೆ ಹೀಗೆ ಹಾಗೆ ಅಂತ ನಾನು ಹೇಳೋದು, ಇಂಥವ್ರು ಬೇರೆ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ತಾಕತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ. ಯಾಕೆ ಯಾವಾಗಲೂ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮ ಪರವಾಗಿ ನಿಂತಿರುವಂಥ ಹೋರಾಟಗಾರರು, ಆ ವಿಚಾರವನ್ನು ಮಾತಾಡುವಂಥ ಬಲಪಂಥೀಯರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಕೇಸಸ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಪ್ರಕಾಶ್ ರಾಜ್ ಅವರೇನು ಹಿಂದೂ ಅಲ್ವಾ, ಅಥವಾ ಅವರು ಕೂಡ ಭಾರತ ದೇಶದಲ್ಲಿ ಇಲ್ವಾ, ಅವರೇನು ಸನಾತನ ಧರ್ಮವನ್ನು ನಂಬೋದಿಲ್ವಾ, ಅವರು ಅದನ್ನು ಫಾಲೋ ಮಾಡೋದಿಲ್ವಾ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಅವರ ಅಭಿಮಾನಿ ಬಳಗ ಅಥವಾ ಜನತೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.